ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನಾಡಿದ್ದು ಚಕ್ರಾಪುರಿ ನಡೆಯುವ ಉತ್ಸವದಲ್ಲಿ ಒಂದು ಹೆಣ ಬೀಳತ್ತೆ. ಕೊಲೆ ಆಗ್ತಿರೋದು ದೇವಸ್ಥಾನದ ಧರ್ಮದರ್ಶಿ ವಿರೂಪಾಕ್ಷ. ಮಾರಿಗುಡಿಗೆ ಹೇಗಿದ್ರು ಹೆಂಡದ ಹುಚ್ಚು, ಅದರಲ್ಲಿ ಇದನ್ನ ಬೆರೆಸಿ ಕೂಡಿಸ್ಬಿಟ್ರೆ ಅವನು ಪ್ರಾಣ ಬಿಡ್ತಾನೆ. ಈ ಚಕ್ರಾಪುರಿಗೆ ಉತ್ಸವದ ಕನಸು, ವಿರೂಪಾಕ್ಷ ಶಾಸ್ತ್ರಿಗೆ ಪಟ್ಟಾಭಿಷೇಕದ ಕನಸು. ಚಕ್ರ ಉದ್ಭವವಾದ ನಂತರ ಸೂರ್ಯಗ್ರಹಣ ಆನಂತರ ಉತ್ಸವ, ದೊಬ್ಬಿ ಗಲಾಟೆ, ಚಕ್ರ ಕಾಣೆಯಾಗುತ್ತೆ. ಈಗ ನೀನ್ ಮಾಡಬೇಕಾಗಿರೋ ಕೆಲಸ ಹೇಳ್ತೀನಿ, ಗಮನ ಇಟ್ಟು ಕೇಳು. ಉತ್ಸವದಲ್ಲಿ ಶ್ರೀಚಕ್ರದ ಮೆರವಣಿಗೆ ನಡೆಯುತ್ತೆ. ಶ್ರೀಚಕ್ರದ ಉತ್ಸವ ನಂತರ ಕಲ್ಯಾಣಿಗೆ ಹೊರಡುತ್ತೆ. ಕಲ್ಯಾಣಿಲಿ ಶ್ರೀಚಕ್ರಕ್ಕೆ ವಿಶೇಷ ಪೂಜೆ ನಡೆಯುತ್ತೆ. ಆ ಉತ್ಸವದಲ್ಲಿ ಶ್ರೀಚಕ್ರಕ್ಕೆ ಆಗೋ ಪೂಜೆ ಆ ವಿಗ್ರಹಕ್ಕೂ ಆಗಬೇಕು. ಆಗ ಅದರಲ್ಲಿ ಶಕ್ತಿ ಉದ್ದೀಪನಗೊಳ್ಳುತ್ತೆ. ಹೌದಾ? ಆಮೇಲೆ ಅದರ ಕೆಲಸ ಅದು ಮಾಡತ್ತೆ. ಅಲ್ಲಿಗೆ ನನ್ನ ಜವಾಬ್ದಾರಿ ಮುಗಿಯತ್ತಲ್ಲ? ಇಲ್ಲ, ನಿನ್ ಜವಾಬ್ದಾರಿ ಶುರುವಾಗೋದೇ ಇಲ್ಲಿಂದ. ಅಂದ್ರೆ ಇನ್ನೂ ನನ್ನ ಕೆಲಸ ಶುರುನೇ ಆಗಿಲ್ವಾ? ಇಲ್ಲ, ಇದರ ಮುಂದಿನ ಕೆಲಸನೇ ಹೆಚ್ಚು ಜವಾಬ್ದಾರಿ, ಹೆಚ್ಚು ಎಚ್ಚರಿಕೆಯಿಂದ ಮಾಡಬೇಕಾಗಿರೋದು. ಸರಿ, ಹೇಳಿ ಮೇಷ್ಟ್ರಮ್ಮ. ಆ ಎಲ್ಲ ಪೂಜೆಗಳ ನಂತರ ಆ ವಿಗ್ರಹನ ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಅದರಲ್ಲಿ ದೊಡ್ಡ ಶಕ್ತಿ ಒಂದು ಅಡಕವಾಗುತ್ತೆ. ಶಕ್ತಿ ತುಂಬ್ತಲ್ಲ ಅಂತ ಆ ವಿಗ್ರಹನ ಪ್ರತಿಷ್ಠಾಪನೆ ಮಾಡೋ ಹಾಗಿಲ್ಲ. ಯಾಕೆ ಅಂದ್ರೆ ವಿಗ್ರಹದ ಶಕ್ತಿ ಕ್ರಿಯೆ ಪೂರ್ಣವಾಗಿರೋದಿಲ್ಲ. 400 ವರ್ಷಗಳಿಂದ ಈ ಅಮ್ಮನವರ ವಿಗ್ರಹ ಹೋಮ, ಪೂಜೆ, ಹವಿಸ್ಸು ಎಲ್ಲವುಗಳಿಂದ ಹೊರತಾಗಿತ್ತು. ಹಾಗಾಗಿ ಅದಕ್ಕೆ ಕೆಲವು ಸಂಸ್ಕಾರಗಳು ದಕ್ಕಬೇಕಾಗಿದೆ. ಅದು ಕೆಲವು ಶಕ್ತಿ ಸ್ಥಳ, ಪುಣ್ಯಕ್ಷೇತ್ರಗಳನ್ನ ಪ್ರವೇಶಿಸಿ ಆ ಶಕ್ತಿಗಳನ್ನೆಲ್ಲ ಒಳಗೊಂಡು ನಂತರ ಇದೇ ಚಕ್ರಾಪುರಿ ಪುಣ್ಯಕ್ಷೇತ್ರದಲ್ಲಿ ನೆಲೆಯೂರಬೇಕು. 400 ವರ್ಷಗಳ ಹಿಂದೆ ಹೇಗೆ ಈ ಧರ್ಮಕ್ಷೇತ್ರ ವೈಭವಗಳನ್ನ ಗಳಿಸಿತ್ತೋ ಉತ್ತುಂಗವನ್ನ ಪುನಃ ಕಂಡುಕೊಳ್ಳತ್ತೆ. ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆಗಾಗಿ ಈ ಅಮ್ಮನವರ ವಿಗ್ರಹ ಇಲ್ಲಿ ಪ್ರತಿಷ್ಠಾಪಿತಗೊಂಡು ಇದನ್ನ ಮಹಾಕ್ಷೇತ್ರವನ್ನಾಗಿ ಪರಿವರ್ತಿಸುತ್ತೆ. ಆರಂಭದ ಕೆಲಸ ಕೇವಲ ನಿನ್ನಿಂದ ಮಾತ್ರ ಸಾಧ್ಯ. ಅಯ್ಯೋ, ಇಷ್ಟೆಲ್ಲ ಕೆಲಸ ನನ್ನಿಂದ ಆಗುತ್ತಾ? ನೀವು ಹೇಳ್ತಿರೋ ಕೆಲಸ ಆಗಬೇಕು ಅಂದರೆ ನಾನು ಎಷ್ಟೆಲ್ಲ ಪುಣ್ಯಕ್ಷೇತ್ರಗಳನ್ನ, ಧರ್ಮಕ್ಷೇತ್ರಗಳನ್ನೆಲ್ಲ ಸುತ್ತಬೇಕು ಗೊತ್ತಾ? ಎಲ್ಲವೂ ಆಗತ್ತೆ. ಆಯಾ ಕ್ಷೇತ್ರದ ಧರ್ಮ ದೇವತೆಗಳು ನಿನ್ನನ್ನು ಕಾದು ಕಾಪಾಡ್ತಾರೆ. ನೀನು ಯಾರು, ನಿನ್ನ ಶಕ್ತಿಗಳೇನು ಅಂತ ನಿನಗೆ ಗೊತ್ತಿಲ್ಲ. ಕಾಲ ಕಳೆದಂತೆ ನಿನಗೆ ಗೊತ್ತಾಗತ್ತೆ. ಸಮಯ ಕಮ್ಮಿ ಇದೆ. ನಾಳೆ ಒಂದೇ ದಿನ ಇರೋದು ಶ್ರೀಚಕ್ರದ ಉದ್ಭವಕ್ಕೆ. ಕಾಲಹರಣ ಮಾಡಬೇಡ. ಮನಸ್ಸನ್ನು ಬೇರೆ ಎಲ್ಲೂ ಹರಿ ಬಿಡಬೇಡ. ದೃಢವಾಗಿ ಏಕಚಿತ್ತದಿಂದ, ಏಕಾಗ್ರತೆಯಿಂದ ನಾನು ಹೇಳಿರೋದನ್ನು ಮಾಡು. ಚೆನ್ನಾಗಿ ನೆನಪಿಟ್ಕೋ, ಉತ್ಸವದಲ್ಲಿ ವಿಗ್ರಹಕ್ಕೆ ಶ್ರೀಚಕ್ರದೊಂದಿಗೆ ಪೂಜೆ ಆಗಬೇಕು. ಏನಾಯ್ತು ಚಿಕ್ಕಮ್ಮ? ಗೊತ್ತಿಲ್ಲ, ತುಂಬಾ ಹೊಟ್ಟೆ ನೋಯ್ತಾ ಇದೆ. ಮಂಚದಿಂದ ಏನಾದ್ರು ಬಿದ್ರಾ? ಈಗ ಹೇಗೆ ನೋಯ್ತಾ ಇದೆ ಹೊಟ್ಟೆ? ಇಲ್ಲ, ಬಿದ್ದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ ವಿದ್ಯಾ.
ಮಾ ಅಜ್ಜಿ ಯಾಕೋ ಯಾಕೆ ಕೂಕೋತಿದ್ಯಾ? ಹಿಂಗ್ ಕೆಲ್ಸಕ್ಕೆ ಹೊತ್ತಾಯ್ತಾ? ಏನಾರ ಬೇಕಿತ್ತಾ? ಅದೆಲ್ಲ ಏನೂ ಇಲ್ಲ ಅಜ್ಜಿ. ಸುನೀತಾ ಚಿಕ್ಕಮ್ಮ ಆಗ್ಲಿಂದ ಹೊಟ್ಟೆ ನೋವು ಅಂತ ನರಳಾಡ್ತಿದ್ದಾರೆ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಜ್ಜಿ. ನೀನು ಬೇಗ ಬಾ. ಏನು ಹೊಟ್ಟೆ ನೋವಾ? ಅಯ್ಯೋ ದೇವ್ರೆ, ಅವಳಿಗೆ ಯಾಕೆ ಈ ಹೊಟ್ಟೆ ನೋವು ಬಂತು? ನಡಿ ಬೇಗ ಬಾ ಅಜ್ಜಿ. ಆಗ್ಲಿಂದ ನರಳ್ತಾ ಇದಾರೆ. ನೋಡಿ ಅಜ್ಜಿ ಏನಾಗಿದೆ ಅಂತ. ಸುನೀತಾ, ಏನಾಗಿದೆಯಮ್ಮ? ಗೊತ್ತಿಲ್ಲ ಅತ್ತೆ, ತುಂಬಾ ಹೊಟ್ಟೆ ನೋವು. ಹೊಟ್ಟೆ ನೋವಾ? ಹೊಟ್ಟೆ ನೋವು ಯಾಕೆ ಬಂತು? ಇನ್ನು 2 ತಿಂಗಳು. ಹೊಟ್ಟೆ ನೋವು ಬರೋದಕ್ಕೆ ಇದು ಸರಿಯಾದ ಸಮಯನೂ ಅಲ್ಲ. ನಿನ್ಗ್ಯಾಕೆ ಬಂತು ಈ ಹೊಟ್ಟೆ ನೋವು? ಲಲಿತಾ ಬೇರೆ ಮನೆಯಲ್ಲಿಲ್ಲ. ಏನಾದ್ರೂ ಹೆಚ್ಚೆ ಕಮ್ಮಿ ತಿಂದ್ಯೇನಮ್ಮ? ಉಷ್ಣ ಹೆಚ್ಚಾಗಿರ್ಬೇಕು. ವಿದ್ಯಾ, ಬೇಗ ಹೋಗೋ. ನಿಮ್ಮಪ್ಪನೋ ನಿಮ್ಮಮ್ಮನೋ ಯಾರು ಸಿಕ್ತಾರೋ ಅವ್ರನ್ನ ಕರ್ಕೊಂಬೋಗೋ. ಸರಿ ಅಜ್ಜಿ, ಹುಷಾರಾಗಿ ನೋಡ್ಕೊಳ್ಳಿ. ಸುನೀತಾ, ಆ ಜಗ್ಗಿ ಹಿಂದೆ ನಿನ್ನ ಹೊಟ್ಟೆ ಒದ್ದಿದ್ನಲ್ಲ, ಅವನು ನಿನಗೆ ಈಗ ಮರಿ ಕಳಿಸ್ತಾ ಇದೆಯೋ ಏನೋ. ಅಮ್ಮ ತಾಯಿ, ಇದೇನಮ್ಮ ಇದು? ಉತ್ಸವದ ವೇಳೆ ಎಲ್ಲರೂ ಸಂಭ್ರಮದಲ್ಲಿರುವಾಗ ಇದೇನಮ್ಮ ಸಂಕಟ ಕೊಡ್ತಾ ಇದೆಯಾ? ತುಂಬ ನೋಯ್ತಿದ್ದೇನೆ. ಇರು, ಶುಂಠಿ ಕಷಾಯ ಮಾಡ್ಕೊಂಬಂದು ಕೊಡ್ತೀನಿ. ಅದು ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಸುನೀತಾ, ನಿಜ ಹೇಳು, ನಿನ್ನ ಗಂಡನಿಗೆ ಹೆದರ್ಕೊಂಡು ನೀನೇನಾದರೂ ಮಾಡ್ಕೊಂಡೇನೆ? ಇಲ್ಲ ಅತ್ತೆ, ನಾನೇನು ಮಾಡ್ಕೊಂಡಿಲ್ಲ. ನನಗೆ ಈ ಮಗು ಬೇಕು. ಸ್ವಲ್ಪ ತಡ್ಕೊಂಡ್ಬಿಡು, ನಾನು ಕಷಾಯ ಮಾಡ್ಕೊಡ್ತೀನಿ. ಅದು ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಶೋಕಪ್ಪ, ನಮ್ಮಪ್ಪ ಎಲ್ಲಿ? ಹೊರಗಡೆ ಹೋಗಿದ್ದಾರೆ. ನಾಳೆಯಿಂದ ಜಾತ್ರೆ ಅಲ್ವಾ, ಪಾಕಶಾಲಲ್ಲಿರೋ ಪಾತ್ರೆ ಸಾಲಲ್ಲ ಅಂತ ದೊಡ್ಡ ಅಂಡೆಗಳು ಪಾತ್ರೆಗಳನ್ನ ತರಕ್ಕೆ ಪಟ್ಟಣಕ್ಕೆ ಹೋಗಿದ್ದಾರೆ. ಹೌದಾ? ನಮ್ಮಮ್ಮನೇ ಆದ್ರೂ ನೋಡಿದ್ರ ದೇವಸ್ಥಾನಕ್ಕೆ ಪೂಜೆ ಮಾಡ್ಸಕ್ಕೆ ಏನಾದ್ರು ಬಂದಿದ್ದಾರಾ? ಅಯ್ಯೋ, ಈ ಜಾತ್ರೆ ಕೆಲಸದಲ್ಲಿ ನಮ್ಮನೆಯವ್ರು ನೋಡೋದೇ ನನಗೆ ಕಷ್ಟ ಆಗಿದೆ. ನಿಮ್ಮ ತಾಯಿ ಎಲ್ಲಿ ನೋಡ್ಲು? ಸರಿ ಅಶೋಕಣ್ಣ, ಬರ್ತೀನಿ. ಸುನೀತಾ, ನೋಡು, ಇದನ್ನ ಕುಡಿದು ಸ್ವಲ್ಪ ಹೊತ್ತು ಮಲಿಕೋ. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಶೇಖರಿಗೆ ಹೇಳ್ತೀನಿ, ಅವನು ಬಂದು ಕರ್ಕೊಂಡು ಹೋಗ್ತಾನೆ ಆಸ್ಪತ್ರೆಗೆ. ಅವನು ಸಿಗ್ಲಿಲ್ಲ ಅಂದರೆ ವಿದ್ಯೆನೇ ಹೇಳ್ತೀನಿ, ಅವನಾರು ಬಂದರೂ ಗಾಡಿ ಕರ್ಕೊಂಡು ಹೋಗ್ತಾನೆ. ನಂಗೆ ನೋವು ತಡ್ಕೊಳಕ್ಕಾಗ್ತಾ ಇಲ್ಲ ಅತ್ತೆ. ಜೀವನದಲ್ಲೇ ಇಂಥ ನೋವು ಅನುಭವಿಸಿರ್ಲಿಲ್ಲ. ನೋಡು, ಹೋಗ್ಲಿ, ಜಗ್ಗೇನಾದ್ರೂ ಕರೆಸ್ಲೇನೆ? ಅಯ್ಯೋ ಬೇಡ, ಈ ಹೊಟ್ಟೆ ನೋವಾರು ತಡ್ಕೋತೀನಿ, ಅವ್ರ ಕಟ್ಟ ತಡ್ಕೊಳಕ್ಕಾಗಲ್ಲ. ಅತ್ತೆ, ನನ್ನ ಮಗುಗೇನು ಆಗಲ್ಲ ತಾನೆ? ಅಯ್ಯೋ ನನ್ನ ತಾಯಿ, ನಿನ್ನ ಮಗು ಏನೂ ಆಗಲ್ಲ ಕಣೆ. ಆ ಮಹಾತಾಯಿ ಕಾಪಾಡ್ತಾಳೆ. ಅವಳ ಆಶೀರ್ವಾದದಿಂದಲೇ ತಾನೇ ನಿನಗೆ ಮಗು ಆಗ್ತಿರೋದು. ನೀನು ದುರ್ಗಾ ಸಪ್ತಾಹನ ತುಂಬ ಭಕ್ತಿಯಿಂದ ಮಾಡಿದೀಯ. ಇದು ಅವಳು ಕೊಟ್ಟ ಭಾಗ್ಯ. ಇದನ್ನ ಯಾರೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಕಣೆ. ಮತ್ತೆ ಯಾಕೆ ಹೀಗೆ ನೋವು ಕಾಡ್ತಾ ಇದೆ ನನಗೆ? ಮೊದಲನೇ ಬಸ್ರಲ್ವಾ, ಒಬ್ಬೊಬ್ಬರಿಗೆ ಹೀಗಾಗುತ್ತೆ. ನೀನೇನು ಚಿಂತೆ ಮಾಡಬೇಡ. ಮೊದಲೇ ಕಷಾಯನ ಕುಡಿದ್ಬಿಡು, ಎಲ್ಲ ಸರಿ ಹೋಗುತ್ತೆ. ಅಷ್ಟರಲ್ಲಿ ಯಾರಾದರೂ ಬರಬಹುದು. ಏನಾದರೂ ಮಾಡೋಣ. ಹೇಳು, ನಿಧಾನ ತಗೋ. ಜಾಜಿ ಅಕ್ಕ, ಅಮ್ಮನೇ ನೋಡಿದ್ಯಾ? ಇಲ್ಲ ಕಣೋ, ಯಾಕೆ? ಮನೆಯಲ್ಲಿ ಸುನೀತಾ ಚಿಕ್ಕಮ್ಮ ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ದಾರೆ. ಅಪ್ಪ ಬೇರೆ ಪಟ್ಟಣಕ್ಕೆ ಹೋಗಿದಾರಂತೆ. ಅಜ್ಜಿ ಒಬ್ರೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಕಣೆ. ಅದಕ್ಕೆ ಅಮ್ಮನ ಹುಡುಕ್ತಾ ಇದ್ದೀನಿ. ಹೌದಾ? ನಾನು ಬೆಳಗಿಂದ ಅವ್ರನ್ನ ನೋಡಿಲ್ಲ ಕಣೋ. ನಾನು ದೇವಸ್ಥಾನದಲ್ಲಿ ಹುಡುಕ್ತೀನಿ, ನೀನು ಬೇರೆ ಕಡೆ ಹುಡುಕು. ಅಯ್ಯಯ್ಯೋ, ಈ ವಿದ್ಯೆ ಯಾಕೆ ಬಂದ ಇಲ್ಲಿಗೆ? ಜಾಜಿ ಏನಾದರೂ ಮಾಡಿ ಕರ್ಸ್ಕೊಂಡೇ ಬಿಟ್ಲ ಇವನನ್ನ ನನ್ನ ಮೇಲೆ ದೂರ ಹೇಳೋದಕ್ಕೆ. ಅಯ್ಯಪ್ಪ, ಇವನು ಕೈಗೆ ಸಿಕ್ಕಾಕೊಂಡ್ರೆ ನಾನು ಅಪ್ಪಚ್ಚಿನೇ. ಸರಿ, ಇನ್ನೊಂದು 10 ನಿಮಿಷ ಹುಡ್ಕೋಣ. ಸಿಕ್ಕಿದ್ರೆ ಸರಿ, ಇಲ್ಲ ಅಂದರೆ ನೀನು ದೇವಸ್ಥಾನ ದಿಡ್ಡಿ ಬಾಗ್ಲ ಹತ್ರ ಕಾಯ್ತಾ ಇರು. ನಾನು ಬರ್ತೀನಿ. ನಾವೇ ನೋಡೋಣ ಮನೆಗೆ ಹೋಗಿ ಏನು ಮಾಡ್ಬೋದು ಅಂತ. ಸರಿ ಕಣೋ. ಏನೂ ಆಗಲ್ಲಮ್ಮಯ್ಯ,
ಏನೂ ಆಗಲ್ಲ. ಯಾರೂ ಸಿಗಲಿಲ್ಲ ಅಜ್ಜಿ. ಅಪ್ಪ ಪಾತ್ರೆ ಸಾಮಾನು ತರೋದಕ್ಕೆ ಅಂತ ಪೇಟೆಗೆ ಹೋಗಿದ್ದಾರಂತೆ. ಇನ್ನು ದೇವಸ್ಥಾನ ಎಲ್ಲ ಹುಡುಕಾಡಿದೆ, ಅಮ್ಮನೂ ಸಿಗಲಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ನೀನೇ ಇವಳನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋ. ಸರಿ ಅಜ್ಜಿ, ನಿಧಾನಕ್ಕಿದ್ದೇಳಿ ಚಿಕ್ಕಮ್ಮ. ಯಾಕೆ ಏನಾಯ್ತು? ಸುನೀತಾ ಯಾಕೆ ಹೀಗಿದ್ದಾಳೆ? ಸತ್ಯ, ನೀವಾದ್ರೂ ಬಂದ್ರಲ್ಲ, ನನ್ನ ಕೈ ಕಾಲೇ ನಿಂತು ಹೋಗಿತ್ತು. ಇದ್ದಕ್ಕಿದ್ದಾಗಿ ಅವಳ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದಾಳೆ ನೋಡಿ. ಈಗ ಅವಳಿಗೆ 2 ತಿಂಗಳು. ಹೀಗೆಲ್ಲ ಆಗಬಾರ್ದು. ನನಗೇನು ಗೊತ್ತಾಗ್ತಿಲ್ಲ, ಅದಕ್ಕೆ ಅವನ ಆಸ್ಪತ್ರೆ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದೀನಿ. ಯಾವ ಆಸ್ಪತ್ರೆನೂ ಬೇಡ, ಏನು ಬೇಡ, ಮಲಗಿಸಪ್ಪ, ಮಲ್ಕೊಂಬ. ವಿದ್ಯಾ, ನೀನು ದೇವಸ್ಥಾನಕ್ಕೆ ಹೋಗು, ಗಾಡಿ ತಗೊಂಡೋಗು. ಈಗಲೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಗರ್ಭಗುಡಿನಲ್ಲಿ ಅಪರಮೇಯ ಇರ್ತಾನೆ, ಅವನು ನೋಡು. ನಾನು ಹೇಳಿದೆ ಅಂತ ಹೇಳು, ತಾಮ್ರ ಚೊಂಬಲ್ಲಿ ಶ್ರೀಚಕ್ರದ ಪೀಠದ ಹತ್ತಿರ ಇರೋ ನೀರನ್ನು ತುಂಬಿಸ್ಕೊಂಡು ತೊಂಬ. ಹೋಗು, ಬೇಗ ಹೋಗು. ಸರಿ ಅಜ್ಜಿ. ಗಾಬರಿ ಆಗಬೇಡಮ್ಮ, ಏನೂ ಆಗೋಲ್ಲ. ಆ ಮಹಾತಾಯಿ ಇದ್ದಾಳೆ, ಎಲ್ಲ ಸರಿ ಮಾಡ್ತಾಳೆ. ಸಮಸ್ಯೆಗಳಿಂದ ತಪ್ಪಿಸ್ಕೊಂಡು ಓಡಬಾರದು, ಎದುರಿಸ್ಬೇಕು. ಶ್ರೀಚಕ್ರ ತೀರ್ಥ ತಗೊಂಡ್ಬರೋದಕ್ಕೆ ವಿದ್ಯಾಶಂಕರ ಹೋಗಿದ್ದಾನೆ, ಇನ್ನೇನು ಬಂದ್ಬಿಡ್ತಾನೆ. ನಾಳೆ ಎಷ್ಟೊತ್ತಿಗೆ ಈ ಶ್ರೀಚಕ್ರ ತೀರ್ಥಕ್ಕೋಸ್ಕರ 1000 ಜನ ಮುಗಿಬೀಳ್ತಾರೆ. ಒಂದು ಹನಿ ತೀರ್ಥಕ್ಕೋಸ್ಕರ ಒಬ್ಬರ ಮೇಲೆ ಒಬ್ಬರು ಬಿದ್ದು ಒದ್ದಾಡ್ತಾರಮ್ಮ. ಹೌದು ಮಗು, ಇದು ನಿನಗೆ ಅಮ್ಮನವರು ಆ ತೀರ್ಥನ ಒಂದಿನ ಮುಂಚೆನೆ ಅನಾಯಾಸವಾಗಿ ಕಳಿಸ್ತಿದ್ದಾರೆ ನೋಡಿ. ಈ ಥರ ಒಂದು ಸನ್ನಿವೇಶನ ಸೃಷ್ಟಿ ಮಾಡಿ. ಇದೆಲ್ಲ ಮಹಾತಾಯಿ ಲೀಲೆ ಕಣಮ್ಮ. ಆ ತಾಯಿಯ ಆಶೀರ್ವಾದ ಮಗಳೇ. ನೋಡು, ನೀನು ನಿನ್ನ ಮನಸ್ಸಿನಲ್ಲಿ ದೃಢವಾಗಿ ಸಂಕಲ್ಪ ಮಾಡ್ಕೊ, ನಾಳೆ ಉತ್ಸವಕ್ಕೆ ಬರ್ತೀನಿ, ನಿನ್ನ ದರ್ಶನ ಮಾಡ್ತೀನಿ ಅಂತ. ಮುಂದಿಂದೆಲ್ಲ ಆ ತಾಯಿ ನೋಡ್ಕೋತಾನೆ. ತೀರ್ಥ ಪೂರ್ತಿ ಚಲೋ ಆಗಲ್ವಲ್ಲ, ಮೊದಲು ಇದನ್ನ ಸಂಕರ್ಷನ್ ಕೊಡ್ತೀನಿ. ಏನಾಯ್ತು? ಏನಿಲ್ಲ ಕಡೆ, ಸ್ವಲ್ಪ ಕಾಲು ಹುಡುಕಿದೆ ಅಷ್ಟೇ. ನನ್ನ ದಿಡ್ಡಿ ಬಾಗ್ಲತ್ರನೇ ಕಾಯಕ್ಕೆ ಹೇಳ್ಬಿಟ್ಟು ನೀನ್ ಎಲ್ಲಿ ಹೊರಟೋದ್ಯೋ? ಅಮ್ಮ ನಂಗೆ ಸಿಗ್ಲಿಲ್ಲ, ನಿನಗೆ ಸಿಕ್ಕಿದ್ರ? ನನಗೂ ಸಿಗ್ಲಿಲ್ಲ ಕಣೆ. ಅದೇ ಗಾಬರಿಯಲ್ಲಿ ಮನೆಗೆ ಹೋಗಿ ಏನಾಯ್ತು ಅಂತ ನೋಡಿದೆ. ಸುಂದರ ಚಿಕ್ಕಮ್ಮನೂ ವಾಸಿ ಆಗಿಲ್ಲ. ಶಂಕರಜ್ಜ ಶ್ರೀಚಕ್ರ ತೀರ್ಥ ತಗೊಂಬ ಅಂತ ಹೇಳಿದ್ರು. ತಗೊಂಡ್ಬರ್ಬೇಕಂದ್ರೆ ಹೀಗಾಯ್ತು. ತುಂಬಾ ಪೆಟ್ಟಾಯ್ತೇನೋ? ಇಲ್ಲ ಕಣೆ, ಮೊದಲು ತೀರ್ಥ ಕೊಡ್ತೀನಿ. ಈ ಸ್ಥಿತಿನಲ್ಲಿ ನನ್ನ ಕೈಲಿ ತೀರ್ಥ ಕೊಡೋಕ್ಕಾಗಲ್ಲ. ನೀನು ಮೊದಲು ಇದನ್ನ ಶಂಕರಜ್ಜನ ಕೈ ಕೊಡು. ನೀನು ಈ ಸ್ಥಿತಿನಲ್ಲೇ ಬಿಟ್ಟು ಹೇಗೆ ಹೋಗೋದು? ನನಗಿಂತ ಇವಾಗ ಸುನೀತಾ ಚಿಕ್ಕಮ್ಮ ಜೀವ ಮುಖ್ಯ ಕಣೆ. ಅಲ್ಲಿ 2 ಜೀವ ಇದೆ. ನನಗೇನಂತ ಪೆಟ್ಟಾಗಿಲ್ಲ, ನಡ್ಕೊಂಡು ಆರಾಮಾಗಿ ಬರ್ತೀನಿ. ನೀನು ಮೊದಲು ಹೋಗು, ಶಂಕರಜ್ಜನ ತೀರ್ಥ ಕೊಡು, ಹೋಗು. ಸರಿ, ಹುಷಾರು.
ತಗೊಳ್ಳಿ, ವಿದ್ಯಾ ಕೊಟ್ಟು ಕಳಿಸ್ದ, ಅವನು ಬರ್ತಿದ್ದಾನೆ. ಅಲ್ಲಿ ಲೋಟ ತಗೋ. ಹೇಳು ಮಗಳ. ನನ್ನ ಹೊಟ್ಟೆನೋ ಹೊರಟೋಯ್ತು. ಅಜಯ, ಇದು ಹೇಗೆ ಸಾಧ್ಯ? ಹೌದು, ಶ್ರೀಚಕ್ರ ತೀರ್ಥದಲ್ಲಿ ಅಷ್ಟೊಂದು ಶಕ್ತಿ ಅಡಗಿದೆ ಮಗು. ಜ್ಞಾನಹೀನರಿಗೆ ಇದು ಜ್ಞಾನದಾಯನೇ ಇದ್ದ ಹಾಗೆ. ಅನ್ನ ಸೂರು ಇಲ್ಲದವರಿಗೆ ಒಂದು ರೀತಿ ಆಶ್ರಯ ನೀಡುತ್ತೆ. ಆರೋಗ್ಯ ಇಲ್ಲದವರಿಗೆ ಈ ಶ್ರೀಚಕ್ರ ತೀರ್ಥ ಸಂಜೀವಿನಿ. ಶ್ರೀಚಕ್ರ ತೀರ್ಥವೇ ಇಷ್ಟು ಶಕ್ತಿಶಾಲಿಯಾಗಿರಬೇಕಾದ್ರೆ ಇನ್ನು ಆ ಮಹಾನ್ ಶ್ರೀಚಕ್ರ ಇನ್ನೆಷ್ಟು ಪ್ರಭಾವಶಾಲಿಯಾಗಿರಬೇಕು. ಅದಕ್ಕೋಸ್ಕರವೇ ಶ್ರೀಚಕ್ರನ ಲಪಟಾಯಿಸೋ ಪ್ರಯತ್ನ ನಡೀತಾ ಇದೆ. ಕದ್ದು ಒಯ್ಯೋ ತಂತ್ರ ಹೂಡಿದ್ದಾರೆ. ಚೋರ ಕಂಟಕ ಶ್ರೀಚಕ್ರಕ್ಕಿದೆ ಅಂತ ಗುರುಗಳು ಹೇಳಿಲ್ವಾ? ಉತ್ಸವದ ದಿನ ಶ್ರೀಚಕ್ರಕ್ಕೆ ಚೋರ ಕಂಟಕವಿದೆ. ಶ್ರೀಚಕ್ರ ಕಳ್ಳತನವಾಗುವ ಅಪಾಯವಿದೆ. ಉದ್ಭವವಾಗಿ ಮರಳಿ ಪೀಠಕ್ಕೆ ಸೇರಿ ಸೂರ್ಯಾಸ್ತಕ್ಕೆ ಮುನ್ನ ಕ್ಷೇಮವಾಗಿ ತಳ ಸೇರುವವರೆಗೂ ಎಲ್ಲರೂ ಎಚ್ಚರಿಕೆಯಿಂದ ಶ್ರೀಚಕ್ರವನ್ನ ಕಾದು ಕಾಪಾಡ್ಕೋಬೇಕು. ಹೌದು ಅಜ್ಜಯ್ಯ. ಆ ಶಕ್ತಿ ಕಾಪಾಡುವಂಥ ಜವಾಬ್ದಾರಿ ಆ ತಾಯಿ ನಿನಗೆ ವಹಿಸಿದ್ದಾಳಮ್ಮ. ಪುಣ್ಯವಂತೆ ಕಣಮ್ಮ ನೀನು. ಆ ಮಹಾತಾಯಿ ಕೃಪಾ ಕಟಾಕ್ಷ ನಿನ್ನ ಮೇಲಿದೆ ಅಂದರೆ ಆ ಮಹಾತಾಯಿ ಅಂಶನೇ ನೀನು ತಾಯಿ. ಧನ್ಯಳಾದೆ ನೀನು ಮಗು, ಧನ್ಯಳಾದೆ. ನಿನ್ನ ಸೇವೆ ಮಾಡೋದಕ್ಕೆ ಆ ತಾಯಿ ನನ್ನನ್ನು ನೇಮಿಸಿದ್ದಾಳೆ ಅಂದರೆ ನನ್ನ ಜೀವನನೂ ಸಾರ್ಥಕ ಆಯಿತು. ಈ ಜನ್ಮ ಸಾರ್ಥಕ ಆಯಿತು ತಾಯಿ. ನನ್ನ ಬದುಕು ಸಾರ್ಥಕವಾಯಿತು. ಅಜ್ಜಯ್ಯ, ಸುನೀತಾ ಚಿಕ್ಕಮ್ಮ ಹುಷಾರಾದ್ರಲ್ಲ, ಆದರೂ ನಿಮಗೆ ಸಮಾಧಾನನೇ ಇಲ್ವಲ್ಲ, ಯಾಕೆ? ಮನುಷ್ಯನ ಸ್ವಾರ್ಥಕ್ಕೆ ಕೊನೆಯೇ ಇಲ್ವಲ್ಲ ಅಂತ ಚಿಂತೆ ಆಗಿದೆ ಮಗು ನನಗೆ. ನಾಳೆ ದಿನ ದೇವರೇ ಎದುರುಗಡೆ ಪ್ರತ್ಯಕ್ಷವಾದರೆ ಸ್ವಾರ್ಥಕ್ಕೋಸ್ಕರ ಜನ ನನಗೆ ಬೇಕು ಅಂತ ಎಳೆದಾಡ್ತಾರೆ. ಆ ಭಗವಂತನ ಕೈಯೊಬ್ಬರು ಕಾಲೊಬ್ಬರು ಕತ್ತರಿಸ್ಕೊಂಡು ಹೋದರೂ ಆಶ್ಚರ್ಯ ಏನಿಲ್ಲ. ಆ ಶ್ರೀಚಕ್ರ ನಮ್ಮ ಅಂಧಕಾರವನ್ನು ಕಳೆಯೋದಕ್ಕೋಸ್ಕರ 21 ವರ್ಷಗಳ ನಂತರ ಮೇಲ್ ಬರ್ತಾ ಇದೆ. ಎಲ್ಲರೂ ಅದನ್ನು ಉಪಯೋಗಿಸ್ಕೊಳ್ಳೋದು ಬಿಟ್ಟು ಅದನ್ನೇ ಅಪಹರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ ತಾಯಿ ಕೃಪೆಯಿಂದ ಆಗದೇ ಇದ್ದರೆ ಸಾಕು. ಇಲ್ಲ ಅಜಯ್ಯ, ಶ್ರೀಚಕ್ರಕ್ಕೇನು ಸಮಸ್ಯೆ ಆಗೋದಿಲ್ಲ. ಅದನ್ನ ರಕ್ಷಣೆ ಮಾಡೋಕಂತಲೇ ಸುಂದರಮ್ಮ ಬಂದಿರೋದು. ನಾನೇ ಅವಳನ್ನ ಕರ್ಕೊಂಡು ಬಂದಿದ್ದೀನಿ.